ಸಿನಿಮಾದ ಆಳಾಗಲ. ಇಲ್ಲಿರುತ್ತೆ ಸಿನಿ ದಿಗ್ಗಜರ ಬಲಾಬಲ. ಗಾಸಿಪ್ ಲೋಕದಲ್ಲೊಂದು ಸುಂದರ ಪಯಣ. ಶೂಟಿಂಗ್, ಚಾಟಿಂಗ್, ಡೇಟಿಂಗ್ ನ ನಿಲ್ದಾಣ. ಇದು ಫಿಲಂ ನಗರ್. ನಾನ್ ಅಶ್ವಿನಿ. ಗಾಂಧಿನಗರಕ್ಕೆ ಬರೋ ಹೊಸಬರ ಹೊಸ ಚಿತ್ರ ಯಾರಿಗೇನು ಕಮ್ಮಿ ಇಲ್ಲ. ಎಲ್ರು ಹಂಗೆ ನಮ್ ಸಿನಿಮಾ ಒಂದಿರ್ಲಿ ಅಂತ ಗಾಂಧಿನಗರಕ್ಕೆ ಬಂದಿರೋ ಹ್ಯಾಪಿ ಮ್ಯಾರಿಡ್ ಲೈಫ್ ಸದ್ಯ ಚಿತ್ರದ ಆಡಿಯೋ ರಿವೀಲ್ ಮಾಡಿದೆ. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಸದ್ಯ ಚಿತ್ರದ ಆಡಿಯೋ ರಿವೀಲ್ ಮಾಡಿ ಕ್ಯೂರಿಯಾಸಿಟಿ ಹುಟ್ಟಿಸಿದ ಚಿತ್ರ. ಇನ್ನು ಚಿತ್ರದ ಪೋಸ್ಟರ್ ನೋಡಿದ್ರೆ ಸಹಜವಾಗಿ ಇದೇನಪ್ಪ ಅಂತ ಒಂದು ಕ್ಷಣ ಹ್ಯಾಂಗ್ ಆಗೋದಂತೂ ಖಂಡಿತ. ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಛಾಯಾಗ್ರಹಣದ ಜೊತೆಗೆ ಆಕ್ಷನ್ ಕಟ್ ಹೇಳಿರೋದಿಲ್ಲಿ ಆನಂದ್ ವಠಾರ್. ನಾನು ಹ್ಯಾಪಿ ಮ್ಯಾರಿಡ್ ಲೈಫ್ ಸಿನಿಮಾದ ಡೈರೆಕ್ಟ್ರು ಮತ್ತು ರೈಟರ್ ಕೂಡ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಛಾಯಾಗ್ರಹಣ ಮತ್ತು ಸಾಹಿತ್ಯ ಕೂಡ ನಾನೇ ಮಾಡಬೇಕಾಗಿ ಬಂತು. ನನಗೆ ಏನೋ ಛಾಯಾಗ್ರಹಣದಲ್ಲಿ ನನಗೆ ಒಂದು ಅರೌಂಡ್ 6-7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನನಗೆ ಅಷ್ಟೊಂದೇನು ಟಫ್ ಅನಿಸಲಿಲ್ಲ. ಆಮೇಲೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಒಂದು ಲಾಸ್ಟ್ ಮೇನಲ್ಲಿ. ನಮಗೆ ಕೆಲವೊಂದು ಮಳೆ ಸಿಚುವೇಶನ್ ಬೇಕಾಗಿರೋದ್ರಿಂದ ನಾವು ಮಳೆಗೋಸ್ಕರ ವೇಟ್ ಮಾಡಿ ಅದು ಮಾಡಿ ಆ ಥರ ಶೂಟ್ ಮಾಡಿದ್ದು. ಜಾಸ್ತಿ ಪೋರ್ಷನ್ ನಾವು ಶೂಟ್ ಮಾಡಿದ್ದು ಸಾಗರದಲ್ಲಿ. ಸಾಗರ, ಆಮೇಲೆ ಈ ಕಡೆ ಶಿರಾಳಕೊಪ್ಪ ಕಡೆ, ಆಮೇಲೆ ಜೋಗ ಕಡೆ, ಭೀಮೇಶ್ವರ ಅಂತ ಫಾಲ್ಸು, ಆಮೇಲೆ ತಾಳಗುಪ್ಪ ಕಡೆ ಆ ಗ್ರೀನ್ ಬ್ಯಾಕ್ ಡ್ರಾಪಲ್ಲೆಲ್ಲ ಶೂಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ನಮ್ಮ ಟೀಮಲ್ಲಿ ಎಲ್ಲರೂ ಬಂದುಬಿಟ್ಟು ಎಲ್ಲ ಹೊಸಬರೇ ಟೀಮು. ಇವಾಗ ನಾನು ಹೊಸಬ, ಆಮೇಲೆ ಹೀರೋಯಿನ್ ಇಬ್ಬರು ಹೊಸಬ್ರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರು, ಪ್ಲಸ್ ನಮ್ಮ ಎಡಿಟರ್ ಹೊಸಬ್ರು, ಆರ್ಟಿಸ್ಟ್ಗಳೆಲ್ಲ ಹೊಸಬ್ರು. ನನಗೆ ಕೆಲವೊಬ್ಬರು ಕೇಳಿದ್ರು, ಏನೋ ಎಲ್ಲರೂ ಹೊಸಬರೇ ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ, ಯಾಕೆ ಹಳಬರನ್ನು ತೊಗೊಂಡಿಲ್ಲ ಅಥವಾ ಎಲ್ಲರೂ ಯಾಕೆ ಹೊಸಬರಿಗೆ ಹಾಕೊಂಡಿದ್ರು ಅಂತ ಕೇಳಿದ್ರು. ಬಟ್ ನಾನು ಅವ್ರಿಗೆ ಹೇಳಿದ್ದೇನೆಂದರೆ, ನಾನೇ ಹೊಸಬಾಗಿ ಬೇರೆ ಹೊಸಬರಿಗೆ ಚಾನ್ಸ್ ಕೊಡಲಿಲ್ಲ ಅಂದರೆ ಬೇರೆ ಯಾರು ಕೊಡ್ತಾರೆ ಅಂತ. ಆ ಒಂದು ರೀಸನ್ಗೋಸ್ಕರ ನಾನು ಎಲ್ಲರೂ ಹೊಸಬರನ್ನ ಇಟ್ಕೊಂಡಿದ್ದೇನೆ ಹೊರತು ಬೇರೆ ಯಾವುದು ರೀಸನ್ಗೋಸ್ಕರ ನಾನು ಹಳಬರು ಹಾಕೋಬಾರ್ದು ಅಂತ ಏನು ಹೇಳಿಲ್ಲ. ಕೆಲವೊಂದು ಮೇನ್ ಇಂಪಾರ್ಟೆಂಟ್ ರೋಲ್ ಇತ್ತು, ಅದೇ ಗಿರ್ರ ಸರೇ ಬೇಕು ಅಂತಂದಿದ್ದೆ ನಾನು. ವೇಟೇಜ್ಗೆ, ಕ್ಯಾರೆಕ್ಟರ್ ವೇಟೇಜ್ಗೆ ಅವ್ರು ಕೇಳ್ಕೊಂಡು ಅವ್ರು ಬಂದು ಮಾಡ್ಕೊಟ್ಟು ಹೋದ್ರು. ಚಿತ್ರದಲ್ಲಿ ನಾಯಕನಾಗಿ ಇದೇ ಫಸ್ಟ್ ಟೈಮ್ ಕಾಣಿಸಿಕೊಳ್ತಿರೋದಿಲ್ಲಿ ವರ್ಧನ್. ಇನ್ನು ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದು, ಒಬ್ಬ ನಾಯಕಿ ಚಿತ್ರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹಸಿಮಣಿ ಏರಿದ್ರೆ, ಇನ್ನೊಬ್ಬ ನಾಯಕಿ ನಾಯಕನಿಗೆ ಮನಸೋತು ಲವ್ ಮಾಡ್ತಾಳೆ. ನಾನು ಹ್ಯಾಪಿ ಮ್ಯಾರಿಡ್ ಲೈಫ್ ಮೂವಿನಲ್ಲಿ ಹೀರೋ ಆಗಿ ಮಾಡ್ತಾಯಿದ್ದೀನಿ. ಒಂದು ಹೊಸ ಟೀಮ್ ಕಟ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು. ನಮ್ಮ ನಿರ್ದೇಶಕರು ಆನಂದ್ ವಠಾರ್ ಅಂತೇಳಿ, ಅವರು ನಮ್ಮ ಹೊಸಬರಿಗೆ ಒಂದು ಅವಕಾಶ ಕೊಟ್ಟು ನಮ್ಮ ಪ್ರತಿಭೆನ ಗುರುತಿಸಿ ನಮ್ಮನ್ನೇ ತಗೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ನಾವು ಒಂದು ತಿಂಗಳು ರಿಹರ್ಸಲ್ ಎಲ್ಲ ಮಾಡಿದ್ದೀವಿ. ಮತ್ತು ಶಿವಮೊಗ್ಗ, ಸಾಗರ ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಶೂಟಿಂಗ್ ಮಾಡಿದ್ದೀವಿ. ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ಇದಕ್ಕೆ ಸಂಗೀತ ಅನಿಲ್ ಅಂತ ಸಂಗೀತ ನೀಡಿದ್ದಾರೆ. ಆನಂದ್ ಸರ್ ಅವರು ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಪಾತ್ರ ಇದೆ, ಹೀರೋ ವೈಫ್ ಆಗಿ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಇದು ಅಹಂಕಾರಿ ಪಾತ್ರವನ್ನು ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ನಿರ್ವಹಿಸಿದ್ದೀನಿ. ಆಮೇಲೆ ಟೀಮ್ ತುಂಬ ಚೆನ್ನಾಗಿತ್ತು. ಟೀಮ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಟೀಮಲ್ಲಿ ತುಂಬ ಜನ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆನಂದ್ ಸರ್ ಅವರು ನಮ್ಮನ್ನೊಂದು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಅಂತ ಟ್ರೀಟ್ ಮಾಡಿದರು. ಹಾಗೆ ನಮ್ಮ ಪ್ರೊಡ್ಯೂಸರು ನಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದ್ದಾರೆ. ಹಾಗೆ ನಮ್ಮ ಮೂವಿ ಹೀರೋ ಆದಂಥ ವರ್ಧನ್ ಸರ್ ಅವರು ಸಹಕರಿಸಿದ್ದಾರೆ. ಹಾಗೆ ಎಲ್ಲರಿಗೂ ಸಹ ನಮ್ಮ ಕನ್ನಡ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ಫಸ್ಟ್ ಮೂವಿ ನಂದು. ತುಂಬ ಖುಷಿ ಆಗ್ತಾಯಿದೆ. ಇನ್ನು ಹೇಳಬೇಕಂದ್ರೆ ನನಗೆ ಇಂಥ ಅವಕಾಶ ಸಿಕ್ಕಿರೋದಕ್ಕೆ ತುಂಬ 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 ಖುಷಿ ಆಗ್ತಾಯಿದೆ. ಇನ್ನು ಸಾಗರ, ಇಕ್ಕೇರಿ, ಜೋಗ್ ಜಲಪಾತ, ಭೀಮೇಶ್ವರ ಫಾಲ್ಸ್, ತಾಳುಕುಪ್ಪ, ಹೊನ್ನೆಮರಡು ಸೇರಿದಂತೆ ವಿವಿಧ ಕಲರ್ಫುಲ್ ಲೊಕೇಶನ್ಗಳಲ್ಲಿ ಚಿತ್ರದ ಶೂಟಿಂಗ್ ಮಾಡಲಾಗಿದೆ. ಹ್ಯಾಪಿ ಮ್ಯಾರಿಡ್ ಲೈಫಲ್ಲಿ ಆನಂದ್ ಸರ್ ಆಡಿಷನ್ಸ್ಗೆ ಇದು ಮಾಡಿದಾಗ ಪೇರೆಂಟ್ಸ್ ಫಸ್ಟ್ ಬಂದು ಹೇಳಿದ್ರು, ಈ ಥರ ಆಡಿಷನ್ಸ್ ಇದೆ ಹೋಗಿ ಮಾಡು ಅಂತ. ಅವರೇ ಫಸ್ಟ್ ಎನ್ಕರೇಜ್ ಮಾಡಿದರು. ಸೊ ಹೋಗಿ ಆಡಿಷನ್ಸಲ್ಲಿ ಅಟೆಂಡ್ ಮಾಡಿ ಬಂದಮೇಲೆ 2 ಡೇಸ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಫಸ್ಟ್ ಟೈಮ್, ಫಸ್ಟ್ ಮೂವಿ, ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ಸರ್ ಸ್ಟೋರಿ ಹೇಳಿದಾಗಂತೂ ತುಂಬ ಖುಷಿ ಆಯಿತು. ಒಂದು ಇನ್ನೋಸೆಂಟ್ ಗರ್ಲ್, ವಿಲೇಜ್ ಗರ್ಲ್ ಕ್ಯಾರೆಕ್ಟರ್, ತುಂಬ ಬಬ್ಲಿ ಕ್ಯಾರೆಕ್ಟರ್ ಆ ಥರ ಇದೆ. ಏನೋ ಒಂದು ಮೆಸೇಜ್ ಕೊಡುತ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್, ಓದು ಇಲ್ಲಾಂದರೆ ಓಡು. ಆ್ಯಂಡ್ ಪೋಸ್ಟರ್ಸಲ್ಲಿ ನೀವೇ ನೋಡ್ತಿದ್ದೀರಾ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾರ್ಟ್ ಯಾಕೆ ಬ್ರೈನ್ ಹತ್ರ ಇದೆ, ಬ್ರೈನ್ ಯಾಕೆ ಹಾರ್ಟ್ ಹತ್ರ ಇದೆ ಅಂತ. ಆ್ಯಂಡ್ ಸಾಂಗ್ ಒಂದು ಕೇಳಿದ್ದೀರಾ ನೀವು, ಆ್ಯಂಡ್ ನೋಡು ಇದ್ದೀರಾ ವಿಡಿಯೋದಲ್ಲಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇದು ನಂದು ಒಂದು ಸಾಂಗ್ ಇದೆ, ಮತ್ತು ಇನ್ನೂ ಒಂದೂ ಇದೆ.
ಇನ್ನು ಚಿತ್ರದಲ್ಲಿ 7 ಕಲರ್ಫುಲ್ ಸಾಂಗ್ಸ್ ಇದ್ದು ಒಂದಕ್ಕೊಂದು ವಿಭಿನ್ನವಾಗಿವೆ. ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿರುವುದಿಲ್ಲಿ ಅನಿಲ್ ಸಿಜಿ. ಈಗ ಇತ್ತೀಚೆಗೆ ನಾನು ರೀಸೆಂಟಾಗಿ ಹುಲಿದೇವರ ಕಾಡು ಅಂತ ಒಂದು ಮೂವಿಲಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದೆ. ನೆಕ್ಸ್ಟ್ ನನಗೆ ಆನಂದ್ ವಟಾರ್ ಅವರು ಮತ್ತು ಮಲ್ಲೇಶ್ ಸರ್ ಅವರು ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಮೂವಿ ಇದು ಮಾಡೋದಕ್ಕೆ ಅಪ್ರೋಚ್ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಷನ್ಗೆ. ಸೊ ಈ ಮೂವಿಲಿ 7 ಸಾಂಗ್ಸ್ ಇದೆ. ಸೊ ಎಲ್ಲ ನಮ್ಮ ಕನ್ನಡಿಗಸೇ ಹಾಡಿರೋದು. ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ 2 ಸಾಂಗು, ಆಮೇಲೆ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ದೊಡ್ಡವ್ರ ಮಾತು ಕೇಳ್ದಾಗಿದ್ರ ನನ್ನಂತಾಗಿ ಲೋಫರ್ಸ್ಗಳಿಗೆ ಭಗವಂತ ನೀ ಜಾರ್ಸಿ ಒದ್ಯಪ್ಪ. ಓದೋ ಟೈಮಲ್ಲಿ ಓದ್ದಾಗಿದ್ರೆ ಮುಂದೆ ಲೈಫು ಜಾರ್ಸಿ ಹೋದ್ರೆ ಎಲ್ಲರ ಶಾಪ ನಿಂಗೆ ಕಾಣಪ್ಪ. ಬೇಕ ಬಿಟ್ಟಿ 3 ಹೊತ್ತಲ್ದ್ರೆ ಸೊಂಟ ಮುರಿಯಪ್ಪ. ಅಪ್ಪಿ ತಪ್ಪಿ ಕಣ್ಣೀರ್ ಬಂದ್ರೆ ಕರುಣೆ ಬ್ಯಾಡಪ್ಪ. ಆ ನೈಟಿ ಮನೆಲ ನೈಟಿ ಗುದ್ದುತ್ತೆ ಅದು ಗ್ಯಾರಂಟಿ. ನಾವೊಂಟಿ ಇಂದು ನಾವೊಂಟಿ ಕೈಯಲ್ಲಿ ಬಂತು ಒಂದು 90. ಈ ವೇಳೆಗೆ ಆಲ್ರೆಡಿ ಒಂದು 30 ಹಾಕಿರ್ತಾರ ಅಲ್ವಾ? ಸ್ವಲ್ಪ ಬಿಲ್ಡಪ್ ಮಾಡೋಣ. ಒಟ್ನಲ್ಲಿ ಚಿತ್ರದ ಆಡಿಯೋ ರಿವೀಲ್ ಮಾಡಿದ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಹಂತದ ಕಾರ್ಯದಲ್ಲಿ ಬ್ಯುಸಿಯಾಗಿದೆ. ಇದೇ ಆಗಸ್ಟ್ ತಿಂಗಳಲ್ಲಿ ಚಿತ್ರದ ಬಿಡುಗಡೆಗೆ ಪ್ಲಾನ್ ಮಾಡ್ತಿದೆ ಚಿತ್ರತಂಡ. ಇನ್ನು ಚಿತ್ರದಲ್ಲಿ ಏನೆಲ್ಲ ಸ್ಪೆಷಲ್ ಇರ್ತಾವೆ ಅಂತ ಕಾದು ನೋಡ್ಬೇಕು. ಮದುವೆ ಫೋಟೋನ ಅಂಗಿ ಗುಂಡಿಗೆ ಬೇಲ್ರೆ ಬೇಕಿಲ್ಲ, ಹೆಂಡತಿ ಮೂಡಿಗೆ ಮಲ್ಗೆ ಬೇಕಲ್ಲ. ಮಾತು ಕೇಳದೆ ಇದ್ರೆ ಗೋವಿಂದ ಗೋವಿಂದ ಗೋವಿಂದ, ಟೈಮು ಬೇರೆ ತಿಳಿದೆ ಇದ್ರೆ ಗೋವಿಂದ ಗೋವಿಂದ ಗೋವಿಂದ. ದೊಡ್ಡವ್ರ ಮಾತು ಕೇಳದೆ ಇದ್ರೆ ನನ್ನಂತಾಗಿ ಲೋಫರ್ಸ್ಗಳಿಗೆ ಭಗವಂತ ನೀ ಜಾರ್ಸಿ ಒದ್ಯಪ್ಪ. ಪಿಪಿ ಕೇಳ್ದ ಪಾಪು, ಸೀರೆ ಕೇಳ್ದು ವೈಫು, ಕೊಡ್ಸಕ್ ಕೈಲಿ ಕಾಸಿಲ್ಲ, ಉಗಿಸ್ಕೊಂಡು ನಾನಿಂತಲ್ಲ. ದಾನಪ್ಪ ಹೊನ್ನಪ್ಪನವರ್ ಫಿಲ್ಮ್ ಬ್ಯೂರೋ, BNTV, ಬೆಂಗಳೂರು. ಯಪ್ಪ ಅಪ್ಪಪ್ಪ ಲೈಫ್ ಅಂದ್ರ ಬಿರಿಯಾನಿ ಬಿತ್ತು ತಂಗಳನ್ನ. ಲೈಫ್ ಗಾಡಿಗೆ ಡ್ರೈವರ್ ಅವನಲ್ಲ, ಮನೆಯ ಗೋಡೆಗೆ ಪಿಲ್ಲರ್ ನಾವಲ್ಲ. ದೊಡ್ಡವ್ರ ಮಾತು